ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ದ್ವೈತದಿಂದ ಅದ್ವೈತದ ಕಡೆಗೆ ಪ್ರಯಾಣಿಸುವ ವಿಧಾನ, ಪ್ರಯಾಣಿಸುವ ದಾರಿ ಯಾವುದು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾಯಿದ್ರು. ಏನು ದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು? ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಸಮಸ್ಯೆ ಅನ್ನೋದೇ ದ್ವೈತ. ಸರಿಯಾಗಿ ಉತ್ತರ ಕೊಡಬೇಕಾದ್ರೆ ಕಾರಣ ಇಷ್ಟ. ದ್ವೈತ ಅಂದರೆ ನಾನು ಬೇರೆ ನೀನು ಬೇರೆ, ಅಥವಾ ನಾನು ಬೇರೆ ಈ ವಿಶ್ವ ಬೇರೆ, ಅಥವಾ ನಾನು ಬೇರೆ ಈ ಭಗವಂತ ಬೇರೆ. ಹೀಗೆ ಹಲವಾರು ಬೇರೆ ಬೇರೆ ಅಂತ ಸೂಚಿಸ್ತದೆ. ವೈವಿಧ್ಯತೆಗಳಲ್ಲಿ ಕಂಡುಬರೋದು ದ್ವೈತ. ಬೇರೆ ಆ ಬೇರೆ ಆಗಿರೋದನ್ನ ನಾವು ಪಡ್ಕೊಳಕ್ಕೆ ಹೋರಾಟ ಮಾಡ್ತೀವಲ್ಲ, ಅದೇ ಜೀವನ ಸಾಧನೆ ಅಂತ ನಾವು ಹೇಳ್ತೀವಿ. ಇವತ್ತಿನ ದಿನ ನಾವು ಸುಖ ಕಾಣಬೇಕು ಅಂದರೆ ಇನ್ನೊಂದು ವಸ್ತುನ ಪಡ್ಕೊಳ್ಳುವ ಮುಖಾಂತರ ನಾವು ಸುಖ ಕಾಣೋಕ್ಕೆ ಪ್ರಯತ್ನಿಸ್ತಿದ್ದೇವೆ. ಅದು ಸಿಗುತ್ತೋ ಸಿಗಲ್ವೋ, ಅಥವಾ ಅದು ಶಾಶ್ವತನೋ ಅದು ಕ್ಷಣಿಕನೋ, ಇವೆಲ್ಲವೂ ಪರಿಗಣಿಸದೆ ನಾವು ಆ ವಸ್ತು ಬೇಕು, ಕಾರಣ ನಮಗೆ ಸುಖ ಸಿಗುತ್ತೆ, ಅದಕ್ಕೆ ಸುಖ ಸಿಗುತ್ತೆ. ಆ ಸುಖದ ವಿಚಾರಕ್ಕೋಸ್ಕರ ನಾವು ಹುಡುಕ್ತಾ ಇದ್ದೀವಿ ಹೊರತು ಆ ಸುಖ ಎಲ್ಲಿ ಹುಡುಕ್ತಾ ಇದ್ದೀವಿ? ನಾವು ಜಗತ್ತಿನಲ್ಲಿ ಹುಡುಕ್ತಾ ಇದ್ದೀವಿ, ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೀವಿ. ಕಾರಣ ಯಾಕೆ? ಜಗತ್ತು ನನಗಿಂತ ದೊಡ್ಡದು. ಜಗತ್ತಿನಲ್ಲಿ ನನ್ನನ್ನು ಆಕರ್ಷಣೆ ಮಾಡುವ ವಸ್ತುಗಳಿದೆ, ನನಗೆ ಬೇಕಾಗಿರೋ ವಸ್ತುಗಳಿದೆ. ಜಗತ್ತು ಬೇರೆ ಆಗಿದೆ, ನಾನು ಬೇರೆ ಆಗಿದ್ದೀನಿ ಎಂಬ ತಿಳುವಳಿಕೆಯೇ ದ್ವೈತ. ಈ ತಿಳುವಳಿಕೆ ಇರುವುದರಿಂದನೇ ಈ ತಿಳುವಳಿಕೆನ ಅಂತ ಕರಿಬೋದು, ಅಥವಾ ತಪ್ಪು ತಿಳುವಳಿಕೆನ ಕರಿಬೋದು. ಕಾರಣ ಇಷ್ಟೇ, ತಿಳುವಳಿಕೆ ಅಂತ ಯಾರಿಗೆ ಅನ್ನಿಸ್ತದೆ? ಲೌಕಿಕರಿಗೆ ತಿಳುವಳಿಕೆ, ಆಧ್ಯಾತ್ಮ ಚಿಂತಕರಿಗೆ ಇದು ತಪ್ಪು ತಿಳುವಳಿಕೆ ಅಂತ ಹೇಳ್ತಾರೆ. ಸರಿಯಾಗಿ ತಿಳಿಸ್ಬೇಕು ಏನಪ್ಪ ಅಂದರೆ, ಈ ದ್ವೈತ ಹೋಗಲಾಡಿಸೋದೇ ಆಧ್ಯಾತ್ಮದ ಉದ್ದೇಶ. ಸಿಂಪಲ್, ಬೇರೆ ಏನಿಲ್ಲ. ಏನಿದರ ಅರ್ಥ? ಇಲ್ಲಿ ಶಿವ, ಜೀವ, ಜಗತ್ತು ಈ ಮೂರರ ಏಕತ್ವ ಕಾಣಬೇಕೇ ಹೊರತು ಮೂರನ್ನು ನಾವು ಬೇರೆಯಾಗಿ ನೋಡೋದೈತಲ್ಲ, ಅದೇ ಜೀವಭಾವ. ಈ ಮೂರು ಒಂದೇ ಅಂತ ತಿಳಿಸಿರೋದೇ ವೇದಾಂತ. ಸಾಕಷ್ಟು ಮಹಾವಾಕ್ಯಗಳ ಮುಖಾಂತರ ಅದನ್ನು ಋಷಿಮುನಿಗಳು ಸಹ, ಸತ್ಯ ಅರ್ಥ ಋಷಿಮುನಿಗಳು ಸಹ ಇದನ್ನು ಘೋಷಿಸಿದ್ದಾರೆ. ವೇದಾಂತನೂ ಸಹ ಅದೇ ಹೇಳ್ತಾ ಇದೆ. ಏನಿದರ ವಾಕ್ಯಗಳಿದೆ? ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲಿದಂ ಬ್ರಹ್ಮಂ. ಹೀಗೆ ನಾನಾ ವಾಕ್ಯಗಳು ಒಂದೇ ಏಕತ್ವವನ್ನು ಸಾರಿ ಸಾರಿ ಹೇಳ್ತಾ ಇದೆ. ಅಂದರೆ ಇವತ್ತಿನ ದಿನ ನಾವು ಏಕತ್ವದ ಕಡೆಗೆ ಮುಖ ಮಾಡಬೇಕೇ ಹೊರತು ಅದ್ವೈತ ತತ್ವವನ್ನು ಅರಿಬೇಕೇ ಹೊರತು, ಅದ್ವೈತ ತತ್ವ ಅರ್ಥ ಮಾತ್ರ ನಿಜವಾದ ಅರಿವಾಗುತ್ತೆ. ಇದರ ಅರ್ಥ ಜ್ಞಾನ, ಆತ್ಮಜ್ಞಾನ. ಅಂದರೆ ಇಲ್ಲಿ ನಾನು ಅಂತ ನಾವು ಏನು ತಿಳ್ಕೊಂಡಿದ್ವೋ, ನಾನು ಅಂತ ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಅಥವಾ ಎಲ್ಲ ವ್ಯಕ್ತಿಗಳು, ಎಲ್ಲ ಮಾನವರೂಪದ ವ್ಯಕ್ತಿಗಳು ಏನು ಕರಿತೀರೋ ನಾನು ಯಾರು ಅಂತ ನನಗೆ ಗೊತ್ತು, ನನ್ನ ಬಗ್ಗೆ ನನಗೆ ಗೊತ್ತು. ಏನು ಗೊತ್ತಿರುತ್ತೆ ಅವರಿಗೆ? ನನ್ನ ಬಗ್ಗೆ ಗೊತ್ತಿರೋದೆಲ್ಲವೂ ಮಿಥ್ಯ
ಮಿಥ್ಯತ್ವದ ಬಗ್ಗೆ ತಿಳ್ಕೊಂಡಿರ್ತಾರೆ. ಏನಿದ್ದಾರೆ ಮಿಥ್ಯ? ದೇಹ, ಮನಸ್ಸು, ಬುದ್ಧಿ. ನಾನು ದೇಹದಲ್ಲೂ ಮಾಡೋ ಕಾರ್ಯಗಳು ಅಂತಾನೆ, ಮನಸ್ಸಿನಲ್ಲೂ ಯೋಚಿಸುವ ವಿಚಾರಗಳು ತಾನೆ, ಬುದ್ಧಿಯಲ್ಲಿ ಡಿಸಿಷನ್ ತಗೊಳ್ಳೋ ವಿಚಾರಗಳು ತಾನೆ. ಬುದ್ಧಿ, ದೇಹ, ಮನಸ್ಸು, ದೇಹ ಎಲ್ಲವೂ ನಾನೇ ಆದಾಗ ನಾನು ನಾನು ಇಷ್ಟಾಗಿರುವಾಗ ಇನ್ನಷ್ಟು ಆಗಬೇಕಾಗಿರೋದು ಯಾವ ರೀತಿ ಅಂದರೆ, ಜಗತ್ತಿನಲ್ಲಿ ದೇಹದ ಮುಖಾಂತರ ಮನಸ್ಸನ್ನು ಉಪಯೋಗಿಸ್ಕೊಂಡು ಬುದ್ಧಿ ಉಪಯೋಗಿಸ್ಕೊಂಡು ಸಾಧಿಸುವ ಮುಖಾಂತರ ನಾನು ಇನ್ನೂ ದೊಡ್ಡದನ್ನಾಗ್ಬೋದು ಅಂತ ಕಲ್ಪನೆ ಇಟ್ಕೊಳ್ಳೋಣ ಈ ಜೀವಿ. ಇದು ಸಹ ಭ್ರಮೆಯೇ ಹೊರತು ಬೇರೆ ಏನೂ ಇಲ್ಲ. ಯಾಕೆ ಅಂತ ಹೇಳ್ತೀವಿ ಅಂದರೆ, ನಾವು ಏನು ನಾನು ಅಂತ ಕರಿತಾ ಇದ್ದೀವೋ ಅಲ್ಲಿ ನಿಜವಾದ ನಾನು ಅದು ಖಂಡಿತವಾಗಲೂ ಅಲ್ಲವೇ ಅಲ್ಲ. ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಬೇಕೇ ಹೊರತು ಅಲ್ಲಿ ತಪ್ಪು ನಾನುಗಳಲ್ಲಿ ಗುರುತಿಸ್ಕೊಂಡು, ಕಲ್ಪಿತವಾದ ನಾನುಗಳಲ್ಲಿ ಗುರುತಿಸ್ಕೊಂಡು ಕಲ್ಪಿತವಾದ ಜೀವನವನ್ನು ಮಾಡ್ತೀವಲ್ಲ, ಅದೇ ಭ್ರಮೆ, ಅದೇ ಮಿಥ್ಯ, ಅದೇ ಕ್ಷಣಿಕ. ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಿದ್ದೀವ ನಾವು ದೇಹ ನಾನಾಗಿದ್ದೀನ ನಿಜವಾಗಲೂ? ಮನಸ್ಸು ನಿಜವಾದ ನಾನು? ಬುದ್ಧಿ ನಿಜವಾಗಲೂ ನಾನೇನಾ? ಈ ಮೂರು ನಾನಾಗಿದ್ದರೆ ಗಾಢ ನಿದ್ರೆಯಲ್ಲಿ ನಾನು ಯಾರು? ಮತ್ತೆ ದೇಹ ಇಲ್ವಲ್ಲ, ಮನಸ್ಸಿಲ್ವಲ್ಲ, ಬುದ್ಧಿ ಇಲ್ವಲ್ಲ, ನಿಜವಾದ ನಾನು ಯಾರು? ಮತ್ತೆ ಆಗಿ ಇದ್ದೀನಿ ಅಂತ ಅನುಭವ ಇದೆ, ಆನಂದ ಇತ್ತು ಅಂತ ಅನುಭವ ಇದೆ. ನಾನು ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ವೇ? ಬಟ್ ಇದ್ದೆ. ಹೇಗಿದ್ದೆ? ಆನಂದ ಇತ್ತು. ಬಟ್ ಅಲ್ಲಿ ಇದ್ದಿದ್ದು ಯಾರು? ಅಲ್ಲಿ ದೇಹ ಇರಲಿಲ್ಲ, ಮನಸ್ಸನ್ನೋದು ಬುದ್ಧಿ ಇರಲಿಲ್ಲ, ಯಾವ ಕಲ್ಪಿತಗಳು ಇರಲಿಲ್ಲ. ಅಲ್ಲಿ ಕೇವಲ ಆನಂದದ ಅನುಭವ, ಈಸ್ನೆಸ್ ಇತ್ತು, ಇರುವಿಕೆ ಇತ್ತು. ಆ ಅನುಭವ ಯಾವುದು ಅಂತ ಹುಡುಕ್ತಾ ಹೊರಟಾಗ ಅದೇ ಸತ್ಯಚಿತ್ ಆನಂದ, ಸಚ್ಚಿದಾನಂದ ಆತ್ಮಸ್ವರೂಪ. ಅದು ಅರಿವಿನ ಬೆಳಕು, ಶುದ್ಧ ಚೈತನ್ಯ. ಈ ಶುದ್ಧ ಚೈತನ್ಯ ಸ್ವರೂಪನಾದ ತಾನು ಈ ದೇಹ, ಮನಸ್ಸು, ಬುದ್ಧಿಗಳಲ್ಲಿ ಗುರುತಿಸ್ಕೊಂಡಿರೋದು ತಪ್ಪು ತಿಳುವಳಿಕೆಯೋ ಸರಿ ತಿಳುವಳಿಕೆಯೋ ಎಂದು ಪ್ರಶ್ನೆ ಮಾಡಿ ವಿಚಾರ ಮಾಡಿ ನೋಡಿದಾಗ ತಪ್ಪು ತಿಳುವಳಿಕೆ ಸಹಜವಾಗಿ ಬಿಟ್ಟೋಗುತ್ತೆ. ಇದು ತಿಳಿಬೇಕಾದ ಮೊದಲನೇ ವಿಷಯ ಅಷ್ಟೇ. ಯಾಕೆ ಈಗ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ವೇದಾಂತ ಜ್ಞಾನ ಅಂತ ಎಲ್ಲ ಹೇಳ್ತಾರೆ. ಆದರೆ ನಿಜವಾದ ಜ್ಞಾನ ಯಾರು ಅಂತ ನಾವು ತಿಳಿಬೇಕಾದ್ರೆ ನಮ್ಮೊಳಗೆ ನಾವು ಅಂತರ್ಮುಖಿಯಾದ ಸಾಧನೆಯನ್ನು ಮಾಡಬೇಕು. ಅಂತರ್ಮುಖಿ ಆಗಬೇಕು, ಸೆಲ್ಫ್ ಎನ್ಕ್ವೈರಿ ಮಾಡಬೇಕು, ಸ್ವಯಂ ವಿಚಾರಣೆ ಮಾಡಬೇಕು. ಇದರರ್ಥ ನಾನು ಯಾರು, ನಾನು ಯಾರಲ್ಲ ಎಂಬ ನಿಜವಾದ ಅರ್ಥ ಒಂದು ವಿವೇಕ ಮೂಡಿಬಂದಾಗ, ಒಂದು ವಿವೇಕತೆಯಲ್ಲಿ ನಾವು ವಿವೇಕ ಮೂಡಿಬಂದಾಗ ಆ ವಿವೇಕದಲ್ಲಿ ನಾವು ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಆ್ಯಂಡ್ ಪ್ಯೂರಿಟಿ ನಿಜವಾದ ಜ್ಞಾನಕ್ಕೆ ಮೂಲ ಸಾಧನೆ. ಸೊ ಇದನ್ನೆಲ್ಲ ಯಾರು ಸಾಮಾನ್ಯವಾಗಿ ವಿಚಾರ ಮಾಡೋಕ್ಕೆ ಆಗಲ್ಲ. ಕಾರಣ ಇಷ್ಟೇ, ಅವ್ರ ಶುದ್ಧತೆ, ಮನಸ್ಸಿನ ಶುದ್ಧತೆ, ತಪ್ಪು ತಿಳುವಳಿಕೆ, ಅಧ್ಯಾಸ, ವಾಸನೆಗಳು ಇವೆಲ್ಲವೂ ಕಾರಣಕರ್ತ ಆಗಿರ್ತವೆ. ಆದರೆ ಇವು ಹಂತವಾಗಿ ಕ್ರಮೇಣ ಬಿಡಬೇಕಂದ್ರೆ ನೀವು ನಿಧಾನಗತಿಯಲ್ಲಿ ಸಹಜವಾಗಿ ಕರ್ಮಯೋಗದಲ್ಲಿ ತೊಡಗಬೇಕು. ಕರ್ಮಯೋಗ ಅಂದ್ರೇನು? ಕರ್ಮಯೋಗ ಅಂದರೆ ಕರ್ಮನ ರೋಗ ಮಾಡ್ಕೊಳ್ಳೋದಲ್ಲ, ಯೋಗ ಮಾಡ್ಕೊಳ್ಳೋದು. ಏನಪ್ಪ ಇದರ ಅರ್ಥ? ಎಲ್ಲರೂ ಸಹಜವಾಗಿ ಕಾರ್ಯಗಳು ಮಾಡ್ತಾರೆ, ಕರ್ಮಗಳು ಮಾಡ್ತಾರೆ, ಕೆಲಸಗಳು ಮಾಡ್ತಾರೆ ಎಲ್ಲ. ಬಟ್ ಅದರ ರೋಗ ಮಾಡ್ಕೊಳ್ಳೋದು ಯಾವ ಥರ, ಯೋಗ ಮಾಡ್ಕೊಳ್ಳೋದು ಯಾವ ಥರ? ರೋಗ ಮಾಡ್ಕೊಳ್ಳೋದು ಯಾವ ಥರ ಅಂದರೆ, ನಾನು ಮಾಡ್ತಾಯಿದ್ದೀನಿ, ನನ್ನಿಂದ ಆಗ್ತಾಯಿದೆ, ನಾನು ಅನುಭವಿಸ್ತಾ ಇದ್ದೀನಿ, ನಾನು ಪಡ್ಕೊತಾ ಇದ್ದೀನಿ, ನಾನು ತಿಳಿತಾ ಇದ್ದೀನಿ. ಇವೆಲ್ಲವೂ ತಪ್ಪು ತಿಳುವಳಿಕೆಯಿಂದ ಮಾಡೋಕ್ಕೆ ಇವೆಲ್ಲ ಕರ್ಮ ರೋಗಗಳಾಗ್ತವೆ. ನಾನು ಮಾಡ್ತಾಯಿಲ್ಲ, ನನ್ನ ಮುಖಾಂತರ ಭಗವಂತನ ಮಾಡಿಸ್ತಾ ಇದ್ದಾನೆ ಅಂತ ಏನು ಸೇವಾಭಾವದಲ್ಲಿ
ಕಾರ್ಯಗಳು ನಡೀತವೋ ಅವೆಲ್ಲವೂ ಕರ್ಮ ಯೋಗ ಆಗ್ತವೆ. ಈ ಸಣ್ಣ ಈ ಹಂತದಲ್ಲಿ ಈ ಸಣ್ಣ ಬದಲಾವಣೆ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ತದೆ. ಅದೇ ಜ್ಞಾನ ಮಾರ್ಗ ಓಪನ್ ಆಗುತ್ತೆ, ಜ್ಞಾನ ಮಾರ್ಗ ತಿಳುವಳಿಕೆಗೆ ಅವಕಾಶವಾಗುತ್ತೆ. ಅಲ್ಲಿ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾದ ಮನಸ್ಸಿನಲ್ಲಿ ಜ್ಞಾನ ಮೂಡಿಬರೋಕ್ಕೆ ಸಹಾಯವಾಗುತ್ತೆ. ಆಗ ಆತ್ಮ ವಿಚಾರ ಮಾಡೋಕ್ಕೆ ಸಹಾಯ ಆಗುತ್ತೆ. ಈ ವಿಚಾರಣೆ ಮಾರ್ಗದಲ್ಲಿ ಮಾತ್ರ ನಿಜವಾದ ನಾನು ಯಾರು ಅಂತ ವಿಚಾರಿಸಿ ಆನಂದದ ಅನುಭವನ ಪಡೆಯೋಕ್ಕೆ ಸಹ ಅನುಭವ ಆಗುತ್ತೆ. ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.